ನಮಸ್ಕಾರ ಸ್ನೇಹಿತರೆ. ಮೊನ್ನೆ ವಿರಾಟ್ ಹಿಂದೂ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ BL ಸಂತೋಷ್ ಅವರು ಬಂದು ಒಂದು 2-3 ಬಹಳ ವಿವಾದಾತ್ಮಕ ಮಾತುಗಳನ್ನ ಆಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂದ್ರೆ, ಆದರೆ ಹಿಂದೂಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಮುಸಲ್ಮಾನರು ಗೆಲ್ತಾರೆ, ಹಿಂದೂಗಳ ಸಂಖ್ಯೆ ಜಾಸ್ತಿ ಇದ್ದಲ್ಲಿ ಕ್ರಿಶ್ಚಿಯನ್ರು ಗೆಲ್ತಾರೆ, ಆದ್ರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆದಲ್ಲಿ ಎಂದೂ ಕೂಡ ಹಿಂದೂ ಗೆಲ್ಲೋದಿಲ್ಲ. ಯಾಕೆ? ಗೌರಿಪಾಳ್ಯ ಗೋರಿಪಾಳ್ಯ ಹೇಗಾಯಿತು, ಆಮೇಲೆ ಶಿವಾಜಿನಗರ, ಚಾಮರಾಜಪೇಟೆ ಇಂಥ ಒಂದು ಕ್ಷೇತ್ರಗಳಲ್ಲಿ ಎಲ್ಲಿ ಮುಸಲ್ಮಾನರು ಜಾಸ್ತಿ ಪಾಪ್ಯುಲೇಷನ್ ಇದೆಯೋ ಅಲ್ಲಿ ಯಾಕೆ ಒಂದು ಹಿಂದೂ ಗೆಲ್ಲಲ್ಲ ಅಂತ BL ಸಂತೋಷ್ ಅವರು ಹೇಳಿದ್ದಾರೆ. BL ಸಂತೋಷ್ ಅವರೇ, ನೀವೇ ಹೇಳ್ತೀರಾ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ. ಎಲ್ಲರೂ ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಬೌದ್ಧರು, ಜೈನರು, ಎಲ್ಲ ಸಿಖ್ರು ಎಲ್ಲರೂ ಸೇರಿ ಭಾರತೀಯರು ಅಂತ ನೀವೇ ಹೇಳ್ತೀರ. ಎಲ್ಲರೂ ಭಾರತೀಯರಂದ್ಮೇಲೆ ಈ ಭೇದ ಭಾವ ಯಾಕ್ರಿ? ಅದಕ್ಕೆ ನಿಮ್ಮ ಪಕ್ಷಕ್ಕೆ, ನಿಮ್ಮ ಸಂಘಟನೆ RSSಗೆ, ನಿಮಗೆ, ನಿಮ್ಮ ಎಲ್ಲ ಯಾರು ನಿಮ್ಮ ಸಂಗಡಿಗರಿದಾರಲ್ಲ, ನಿಮ್ಮನ್ನೆಲ್ಲ ಯಾಕೆ ಕೋಮುವಾದಿಗಳು ಅಂತೀವಿ ಅಂದರೆ ಇದಕ್ಕೆ ಕೋಮುವಾದಿಗಳು. ಬಾಯಲ್ಲಿ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಆದರೆ ಹೃದಯದಲ್ಲಿ ಹಿಂದೂಗಳು ಬೇರೆ, ಮುಸಲ್ಮಾನರು ಬೇರೆ, ಸಿಖ್ಖರು ಬೇರೆ ಎಲ್ಲ. ಅದರಲ್ಲಿ ಹಿಂದೂಗಳಲ್ಲಿ ನಾವೆಲ್ಲ ಒಂದು ಅಂತಿರಲ್ವ, ಹೋಗ್ಲಿ ಆ ಹಿಂದೂಗಳನ್ನೆಲ್ಲ ಎಲ್ಲ ಒಂದೇ ಥರ ನೋಡ್ಕೊಂತೀರಾ? ಅದರಲ್ಲಿ ಭೇದ ಭಾವ. SCಗಳಿಗೆ ಬೇರೆ, STಗಳಿಗೆ ಬೇರೆ ರಿಸರ್ವೇಷನ್ ಯಾಕೆ ಕೊಡ್ತೀರಾ? OBCಗಳಿಗೆ ಯಾಕೆ ಪ್ರಾತಿನಿಧ್ಯ ಕೊಡ್ತೀರಾ? OBCಗೆ ಯಾಕೆ ರಿಸರ್ವೇಷನ್ ಕೊಡ್ತೀರಾ ಅಂತ ಕೋರ್ಟ್ಗೆ ಹೋಗೋದು ನಿಮ್ಮವರು. ಇದೇನಾ ನಿಮ್ಮದು? ಹಮ್ ಸಬ್ ಏಕ್ ಹೈ ಅನ್ನೋದು ಇದೇನಾ ನಿಮ್ಮದು? ಸ್ನೇಹಿತರೆ, ಈಗ BL ಸಂತೋಷ್ ಅವರು ಒಂದು ಎತ್ತಿದ್ದಾರೆ. ಏನಂತ, ಮುಸಲ್ಮಾನರು ಹಿಂದೂಗಳಿಗೆ ಓಟ್ ಹಾಕ್ತಾರ ಅಂತ. ಅಲ್ಲಪ್ಪ BL ಸಂತೋಷ್ ಜಿ, ನಿಮ್ಮ ಪ್ರಕಾರ ಹಿಂದೂಗಳಂದ್ರೆ ಯಾರು? ಸಿದ್ದರಾಮಯ್ಯ ಹಿಂದೂ ಅಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಹಿಂದೂ ಅಲ್ವಾ? ಕರ್ನಾಟಕದಲ್ಲಿ 137+3 ಜನ ಇಂಡಿಪೆಂಡೆನ್ಸ್ ಯಾರು ಇವತ್ತು ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ, ಅದರಲ್ಲಿ ಹಿಂದೂಗಳಲ್ವಾ? ಹಿಂದೂಗಳು ಯಾರು MLAಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅಲ್ಲಿ ಮುಸಲ್ಮಾನರು ಓಟ್ ಹಾಕಿಲ್ವಾ? ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಸಲ್ಮಾನರು ಓಟು 20,000, 30,000. ಬಳ್ಳಾರಿ ಅಂತ ಪ್ರದೇಶದಲ್ಲಿ 55,000 ಜನ ಭರತ್ ರೆಡ್ಡಿಗೆ ಹಾಕಿಲ್ವಾ? 55,000 ಜನ ಬಳ್ಳಾರಿ ರೂರಲಲ್ಲಿ ನಾಗೇಂದ್ರ ಅವ್ರಿಗೆ ಹಾಕಿಲ್ವಾ? ಅದೇ ರೀತಿ ಮಂಡ್ಯದ ಮುಸಲ್ಮಾನರು ಓಟ್ ಹಾಕಿಲ್ವಾ? ಕಾಂಗ್ರೆಸ್ ಗೆಲ್ಸಿಲ್ವಾ? ನಿಮಗೆ ಯಾಕೆ ಅನ್ಸುತ್ತೆ? ನಿಮ್ಮ ಪ್ರಕಾರ ಹಿಂದೂಗಳಂದ್ರೆ ಬರೀ RSS ಅವರ, ಬರೀ ಸಂಘಿಗಳ, ಬರೀ BJPಯವರ? ಏನು ಹಿಂದೂಗಳು ನಾವೆಲ್ಲ ನಿಮ್ಗೇನು ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದೀವ ನಮ್ಮ ಪರವಾಗಿ ನೀವೇ ನಿಲ್ಲಿ ಅಂತ? ಸೊ ಇದು ನೀವೇನು ಹೇಳ್ತಾ ಇದ್ರೆ ಇದು ಕೋಮವಾದದ ಲಕ್ಷಣ. ಮುಸಲ್ಮಾನರು ಎಲ್ಲರಿಗೂ ಓಟ್ ಹಾಕ್ತಾರೆ, ಹಿಂದೂಗಳಿಗೆ ಓಟ್ ಹಾಕ್ತಾರೆ. 224 ಕ್ಷೇತ್ರಗಳಲ್ಲಿ ಮುಸಲ್ಮಾನರು ಎಷ್ಟು ಜನ ಇದ್ದಾರೆ ಶಾಸಕರು? ಅವ್ರ ಅಪ್ಪ ಅಂದರೆ 5, 6, 7 ಜನ ಇದ್ದಾರೆ. ಇನ್ನು 219 ಜನನೋ 218 ಜನ ಬೇರೆಯವ್ರಿಗೆ ಓಟ್ ಹಾಕಿಲ್ವಾ? ಈಗ ಜಾರ್ಜ್ಗೆ ಹಾಕಿಲ್ವಾ ಓಟು? ಹ್ಯಾರಿಸ್ಗೆ ಹಾಕಲ್ವಾ? ಅದೇ ರೀತಿ ಬಹಳಷ್ಟು ಹಿಂದೂ MLAಗಳಿಗೆ ಹಾಕಲ್ವಾ ಓಟು? ಕುಮಾರಸ್ವಾಮಿಗೆ ಹಾಕಲ್ವಾ ಓಟು? HD ದೇವೇಗೌಡರಿಗೆ ಓಟ್ ಹಾಕಲ್ವಾ? ರೇವಣ್ಣಗೆ ಮುಸಲ್ಮಾನರು ಓಟ್ ಹಾಕಲ್ವಾ? ಸೊ ಇದು ನೀವೇನು ಈ ಹಿಂದೂ ಮುಸ್ಲಿಂ ಅಂತ ಎಷ್ಟು ದಿವಸ ಅಂತ ನೀವು ಈ ಥರ ಭೇದ ಭಾವ ಮಾಡ್ಕೊತಾ ಇರ್ತೀರಿ? ಭಾರತ ನೇಷನ್ ಫಸ್ಟ್ ಅಂತಿರಲ್ವ? ನೇಷನ್ ಅಂದರೆ ಏನ್ರಿ? ಯಾರು ನೇಷನ್ ಅಂದರೆ? ಬರೀ ಹಿಂದೂಗಳ? ಇಲ್ಲಾಂದ್ರೆ ನಿಮ್ಮ ಜೊತೆ ಇರೋ ಹಿಂದೂಗಳು ಮಾತ್ರನಾ? ಈ ದೇಶದ ಬಹುತೇಕ ಹಿಂದೂಗಳು ನಿಮ್ಮ ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಕೋಮುವಾದಿಗಳು ಮಾತ್ರ ನಿಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ಸ್ವಲ್ಪ ಜಾತಿವಾದಿಗಳು ನಿಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಹೊತ್ತು ಯಾವುದೇ ಒಬ್ಬ ಈ ದೇಶನ ಒಪ್ಪೋ ಹಿಂದೂ ನಿಮ್ಮಂಥ ಕೋಮುವಾದಿಗಳ ಜೊತೆ ಸೇರೋಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಒಬ್ಬ ಮುಸಲ್ಮಾನ ಒಂದು ಕೋಮುವಾದಿ ಮುಸ್ಲಿಂ ಪಕ್ಷ ಜೊತೆ ಸೇರೋಕ್ಕೆ ತಯಾರಿಲ್ವೋ, ಅದೇ ರೀತಿ ಒಬ್ಬ ಹಿಂದೂನು ಕೋಮುವಾದಿಗಳ ಜೊತೆಗೆ ಸೇರೋಕ್ಕೆ ತಯಾರಿಲ್ಲ. ಸೊ ನೀವು ಕರ್ನಾಟಕ ಬಸವಣ್ಣನ ನಾಡು, ಕುವೆಂಪನ ನಾಡು ಅಲ್ವಾ? ಶಾಂತಿಯ ತೋಟ ಅಲ್ವಾ? ವಿಶ್ವಮಾನವ ಕಾನ್ಸೆಪ್ಟ್ನ ಕೊಟ್ಟಿರೋ ಈ ಒಂದು ರಾಜ್ಯದಲ್ಲಿ ನೀವು ಬಂದ್ಬಿಟ್ಟು 2 ತಿಂಗಳಿಗೆ 3 ತಿಂಗಳಿಗೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕೋಮುವಾದದ ಬಿತ್ತನೆ ಬೀಸೋದು, ಅಲ್ಲಿಗೆ ಹೋಗೋದು, ಮತ್ತೆ ರಾಷ್ಟ್ರೀಯತೆ ಬಗ್ಗೆ. ರಾಷ್ಟ್ರೀಯತೆ ಅಂದರೆ ಏನು ಸಂತೋಷ್ ಜಿ? ರಾಷ್ಟ್ರೀಯತೆ ಅಂದರೆ ಹಿಂದೂಗಳು ಮುಸಲ್ಮಾನರ ಮಧ್ಯದಲ್ಲಿ ಜಗಳಾಚಾರ? ರಾಷ್ಟ್ರೀಯತೆ ಅಂದರೆ ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು ಇವ್ರನ್ನೆಲ್ಲ ಸಪ್ರೇಟ್ ಮಾಡ್ಬೇಕು. ಆಯಿತು, ನೀವು ಇನ್ನೊಂದು ಹೇಳಿದ್ರಿ ಗೌರಿಪಾಳ್ಯ ಗೋರಿಪಾಳ್ಯ ಹೇಗಾಯಿತು ಅಂತ. ಹೌದ್ರಿ, ಇತಿಹಾಸದಲ್ಲಿ ಭಾಳಷ್ಟು ಚೇಂಜಸ್ ಆಗಿದ್ದಾವೆ. ಅದೇ ರೀತಿ ಒಂದಾನೊಂದು ಕಾಲದಲ್ಲಿ
ಬೌದ್ಧ ವಿಹಾರಗಳು ಯಾವಿದ್ವು ಅವೆಲ್ಲ ಹೇಗೆ ಮಂದಿರಗಳಾದವು ಅಂತ ಯಾವತ್ತನ್ನ ಪ್ರಶ್ನೆ ಮಾಡಿದಿರಾ? ಸೊ ನಿಮಗೊಂದು ನ್ಯಾಯ, ಬೌದ್ಧರಿಗೊಂದು ನ್ಯಾಯ. ಬೌದ್ಧರ ಮೇಲೆ ಮಾಡಿರೋ ಅನ್ಯಾಯ ಏನು ವೈದಿಕರು ಮಾಡಿರೋ ಅದ್ರ ಬಗ್ಗೆ ಯಾವತ್ತನ್ನ ಒಂದ್ ದಿವ್ಸನ ಚಕಾರ ಎತ್ತಿದ್ದೀರಾ ಸಂತೋಷ್ ಅವ್ರೆ? ನೀವ್ ಎತ್ತಲ್ಲ. ಯಾಕಂದ್ರೆ ಬೌದ್ಧರ ಬಗ್ಗೆ ಎತ್ತಿದ್ರೆ ಏನು ನಿಮ್ಗೆ ಲಾಭ ಆಗಲ್ಲ. ಅದೇ ಹಿಂದೂ ಮುಸಲ್ಮಾನ್ ಬೆಂಕಿ ಹಚ್ಚಿದ್ರೆ ಆ ಬೆಂಕಿಯಲ್ಲಿ ಕಾವು ಕಾಯಿಸ್ಕೊಂಡು ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋಣ ಅಂತ ಹೇಳುವ ನಿಮ್ಮಂತ ಹುನ್ನಾರ. ನೀವು ಇವತ್ತು ಈ ಪೆಟಿ ಪಾಲಿಟಿಕ್ಸ್ ಇಂದ ಮೇಲೆ ಹೋಗ್ಬಿಟ್ಟಿದ್ದೀರಾ ಬಿ ಎಲ್ ಸಂತೋಷ್ ಅವರೇ. ನೀವು ಇವತ್ತು ಒಂದು ರಾಷ್ಟ್ರೀಯ ಪಕ್ಷದ 3ನೇ ಸತಿ ಅಧಿಕಾರಕ್ಕೆ ಬಂದಿರುವ ಒಂದು ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ನೀವು ಯು ಹ್ಯಾವ್ ಟು ಹ್ಯಾವ್ ಯುವರ್ ಹಾರ್ಟ್ ವೈಡ್. ಈ ಹಿಂದೂ ಮುಸ್ಲಿಂ ಬೆಂಕಿ ಹಚ್ಕೊಳ್ಳೋ ಬದಲು ಹಿಂದೂ ಮುಸಲ್ಮಾನರ ಒಂದು ಮಾಡೋ ಕಡೆ ನಿಮ್ಮ ಗಮನ ಇರಲಿ. ಗೋರಿಪಾಳ್ಯ ಗೌರಿಪಾಳ್ಯ ಹೇಗಾಯಿತು, ಗೋರಿಪಾಳ್ಯ ಹೇಗಾಯಿತು ಅನ್ನೋ ಬದಲು ಗೌರಿಪಾಳ್ಯದಲ್ಲಿರುವ ಹಿಂದೂ ಮುಸಲ್ಮಾನರು ಚೆನ್ನಾಗಿದ್ದಾರಾ ಅಂತ ನೋಡಿ ಸಾಮರಸ್ಯ ಮೂಡಿಸೋ ಒಂದು ಕಡೆ ಪ್ರಯತ್ನ ಪಡಬೇಕು ಹೊರತು ಈ ಥರ ಒಬ್ರಿಗೊಬ್ರಿಗೂ ಬೆಂಕಿ ಹಚ್ಕೊಂತ ಹೋದರೆ ಈ ನಮ್ಮ ಸಾಮಾಜಿಕ ವಸ್ತ್ರ ಏನಿದೆ, ದ ಸೋಷಿಯಲ್ ಫ್ಯಾಬ್ರಿಕ್ ಏನಿದೆ, ಅದಕ್ಕೆ ಚಿಂದಿ ಚಿತ್ರಾನ್ನ ಆಗುತ್ತೆ. ನಿಮ್ಮಂಥವ್ರು ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಹಿಂದೂ ಮುಸಲ್ಮಾನರಿಗೆ ಬೆಂಕಿ ಹಚ್ತಾ ಇದ್ರೆ ನಮ್ಮಂಥವ್ರು ಬೆಂಕಿ ನಂದಿಸೋರಿಗೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ಬೆಂಕಿ ಹಚ್ಚೋದು ಬಹಳ ಸುಲಭವಾದ ಕೆಲಸ ಸಂತೋಷಿ, ಆದರೆ ಬೆಂಕಿ ನಂದಿಸೋ ಕೆಲಸ ಇದೆ ಅಲ್ವಾ, ಬಹಳ ಕಠಿಣವಾದ ಕೆಲಸ. ಕರ್ನಾಟಕದ ಜನಕ್ಕೆ ಕೇಳ್ಕೊತೀನಿ, ಇಂಥ ಬೆಂಕಿ ಹಚ್ಚೋರು ಬರ್ತಾನೆ ಇರ್ತಾರೆ ಸ್ನೇಹಿತರೆ. ಬೆಂಕಿ ಹಚ್ಚೋರು ಬರ್ತಾನೆ ಇರ್ತಾರೆ. ಇಂಥ ಬೆಂಕಿ ಹಚ್ಚೋರಿಗೆ ನೀವು ಪವರ್ ಕೊಡಬಾರದು. ಬೆಂಕಿ ನಂದಿಸೋರಿಗೆ ಪವರ್ ಕೊಡಬೇಕು. ಎಲ್ಲರೂ ಹಿಂದೂಗಳೇ ರೀ. ಸಿದ್ದರಾಮಯ್ಯನೂ ಹಿಂದೆ, ಡಾಕ್ಟರ್ ಪರಮೇಶ್ವರ್ ಹಿಂದೂನೇ, ಖರ್ಗೆನೂ ಹಿಂದಿನೇ. ಏನು ಬರೀ ಬಿ ಎಲ್ ಸಂತೋಷ್ ಅವ್ರು ಮಾತ್ರ ಹಿಂದೂನಾ? ಯತ್ನಾಳು ಮತ್ತೆ ಯಡಿಯೂರಪ್ಪನ ಮಗ BL ಯಾರು ಅಶೋಕ, ಇವ್ರು 3 ಜನನೇನಾ ಹಿಂದೂಗಳು? ನಾವೆಲ್ಲ ಹಿಂದೂಗಳು. ಇವತ್ತು ಬರ್ಕೊಳ್ಳಿ, ಯಾವತ್ತು ಹಿಂದೂಗಳು ಕೋಮುವಾದಿಗಳ ಜೊತೆ ಗುರ್ತಿಸ್ಕೊಂತಾರೋ ಅಂಥವರಿಂದ ಈ ದೇಶಕ್ಕೆ ಯಾವ ಒಂದು ಒಳ್ಳೆಯದು ಆಗಲ್ಲ. ಈ ದೋಷ ಎಲ್ಲರ ನಾಡು. ಇಟ್ಸ್ ಎ ಯೂನಿಟಿ ಇನ್ ಡೈವರ್ಸಿಟಿ. ಇಲ್ಲಿ ಎಲ್ಲರಿಗೂ ಜಾಗ ಇದೆ. ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲರಿಗೂ ಜಾಗ ಇದೆ. ಅಂಥ ಒಂದು ಪಾರ್ಟಿಗೆ, ಅಂಥ ಒಂದು ನಾಯಕನಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕೆ ಹೊರತು ಈ ಪದೇ ಬರ್ತಾ ಬೆಂಕಿ ಹಚ್ಕೊಂತ ಈ ಸಾಮರಸ್ಯವನ್ನು ಹಾಳು ಮಾಡೋರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಬಾರ್ದು ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.